ನಮಸ್ಕಾರ ಎಲ್ಲರಿಗೂ. ಈಗ ಇದೇ ಒಂದು ಪಾಯಿಂಟ್ ಎಲ್ಲರಿಗೂ ತಲೆ ಕೆಡಿಸ್ತಾ ಇದೆ. ಏನದು ಸಪ್ಲಿಮೆಂಟರಿ ಅಂತ ಒಂದು ವರ್ಡ್ ಏನು ಮೆನ್ಷನ್ ಮಾಡಿದ್ದಾರೆ ಅವರು, ಅದು ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ನಾನು ಕೂಡ ಅದನ್ನು ನೋಡಿದೆ, ಬಟ್ ಅವರು KEದವರು ಕೂಡ ಇದಕ್ಕೆ ಚೆನ್ನಾಗಿ ಆನ್ಸರ್ ನೀಡ್ತಾ ಇಲ್ಲ. ನಾನು ನಿನ್ನೆಯಿಂದ ತುಂಬ ಸತಿ ಕಾಲ್ ಮಾಡಿದೆ, ಹಾಗೆ ಈಗೂ ಕೂಡ ಮಾಡಿದೆ. ಮತ್ತೆ ಏನಂದ್ರು ಅಂತ ಕೇಳಿಸ್ಕೊಳ್ಳೋದಾದ್ರೆ, ಅವರು ಇನ್ನೊಂದು 2-3 ಡೇಸ್ ಬಿಟ್ಟು ಕಾಲ್ ಮಾಡಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ತುಂಬ ಜನ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅವ್ರು ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ಪ್ರಾಧಿಕಾರಕ್ಕೆ ಕರೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು. ನಮ್ಮ ಸಲಹೆಗಾರರು ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನು ನೀಡಲಿದ್ದಾರೆ. ಹಲೋ, ನಮಸ್ತೆ ಮ್ಯಾಮ್. ಮ್ಯಾಮ್ ಸೆಕೆಂಡ್ PUC ಅಂತ ಮಾತಾಡ್ತಾ ಇರೋದು. ಮ್ಯಾಮ್ ಈಗ ನಾವು ಸೆಕೆಂಡ್ ಎಕ್ಸಾಮ್ ಬರಿತಾ ಇದ್ವಿ ಮೇಡಮ್. KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಕೂಡಿಸ್ತಾರಾ ಮೇಡಮ್? ಅದ್ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಮ್ಯಾಮ್. ಓಕೆನಾ? ಮ್ಯಾಮ್ ಬುಲೆಟಿನ್ ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್, ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ ಆಗಿ. ಇಲ್ಲ, ನಾವೀಗ ಎಕ್ಸಾಮ್ ಆದ್ಮೇಲೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಹಾಕ್ತೀವಿ. ಎಕ್ಸಾಮ್ ಬರೋದ್ಮೇಲೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಮೇಡಮ್. ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ. Ma'am. ಒಂದ್ 2-3 ದಿನ ಬಿಟ್ಟು ಕಾಲ್ ಮಾಡಿ, ಕನ್ಫರ್ಮ್ ಮಾಡ್ತೀವಿ. ಮ್ಯಾಮ್ ವೆಬ್ಸೈಟ್ ನಲ್ಲಿ ಕೊಟ್ಟಿದಾರಲ್ಲ ಮೇಡಮ್, ಅದನ್ನ ಸ್ವಲ್ಪ ನೋಡ್ತೀರಾ ಮತ್ತೆ ಪ್ಲೀಸ್? ಎಕ್ಸಾಮ್ ಆದ್ಮೇಲೆ ಇನ್ಸ್ಟ್ರಕ್ಷನ್ ಕೊಡೋದುಂಟು. ಒಂದ್ 2-3 ಡೇಸ್ ಬಿಟ್ಕೊಂಡು ನಮಗೆ ಕಾಲ್ ಮಾಡಿ, ನಾವು ವಿಚಾರಿಸ್ಬಿಟ್ಟು ಹೇಳ್ತೀವಿ. ಓಕೆನಾ? ಅಲ್ಲಿ ಕೊಟ್ಟಿರೋ ನೋಟಿಫಿಕೇಶನ್ ಹೌದು ಉಂಟು, ಅದ್ರಲ್ಲಿ ಸಪ್ಲಿಮೆಂಟರಿ ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನ ವಿಚಾರಿಸ್ಬೇಕು ನಾವು. ವೆಡ್ನೆಸ್ಡೇ ಎಲ್ಲ ಥರ್ಸ್ಡೇ ಹಂಗೆ ಕಾಲ್ ಮಾಡಿ, ನಾವು ಕನ್ಫರ್ಮ್ ಮಾಡ್ತೀವಿ ನಿಮಗೆ. ಓಕೆ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಹೀಗೆ ಹೇಳಿದ್ರು, ಇದಕ್ಕೆ ಅವರೇ ಆನ್ಸರ್ ನೀಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಜನ ಅದು ಒಂದು ಪಾಯಿಂಟಿಂದ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಕನ್ನಡ ಬ್ರೋಕಿಯರ್ ಓಪನ್ ಮಾಡಿ ನೋಡಿ, ಆ ಥರ ಪಾಯಿಂಟ್ ನಾನು ಎಲ್ಲೂ ನನಗೆ ಕಾಣಿಸ್ಲೇ ಇಲ್ಲ. ಬಟ್ ಇಂಗ್ಲೀಷ್ ಬ್ರೋಕಿಯರಲ್ಲಿ ಆ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಹೂ ವಿಲ್ ವಿತ್ಡ್ರಾ ಅಂತ ಕೂಡ ಒಂದು ವರ್ಡನ್ನು ಮೆನ್ಷನ್ ಮಾಡಿದ್ದಾರೆ. ವಿತ್ಡ್ರಾ ಅಂದರೆ ಕಂಪ್ಲೀಟಾಗಿ ಏನಂತ ಅನ್ಕೋಬೇಕಂತನೂ ಗೊತ್ತಾಗ್ತಾ ಇಲ್ಲ. ಫಸ್ಟ್ ರಿಸಲ್ಟ್ನ ವಿತ್ಡ್ರಾ ಮಾಡಿದ್ರೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದಾಗೆ ಲೆಟ್ಸ್ ವೇಟ್ ಫಾರ್ 2-3 ಡೇಸ್. ಯಾಕಂದರೆ ಇನ್ನೂ ನಿಮ್ಮದು ಸೆಕೆಂಡ್ ಎಕ್ಸಾಮ್ ಬರೆಯೋ ಟೈಮ್ ಬಂದಿಲ್ಲ. ಮೋಸ್ಟ್ ಪ್ರೊಬಬ್ಲಿ ನೀವು ಈಗಾಗಲೇ ಅಪ್ಲೈ ಮಾಡಿರ್ತೀರಾ. ನಾನು ಅದನ್ನೇ ಕೇಳಬೇಕಂತ ಮಾಡಿದೆ. ಮ್ಯಾಮ್ ಅಪ್ಲೈ ಮಾಡೋದಾ ಬೇಡ ಅಂತ ಕೇಳಬೇಕಂತ ಇದ್ದೆ, ಅಷ್ಟರಲ್ಲಿ ಅವರು ಕಟ್ ಮಾಡಿಬಿಡ್ತಾರೆ. ತುಂಬ ಟೈಮು ಇರೋದಿಲ್ಲ ಅವ್ರಿಗೆ ಹೇಳೋದಕ್ಕೆ. ಸೊ ಈ ರೀತಿಯಾಗಿ ಅವರು ರಿಪ್ಲೈ ಮಾಡಿದರು. ಸೊ ವಾಟ್ ಐ ಕ್ಯಾನ್ ಟೆಲ್ ಯು ಈಸ್ ಲೆಟ್ಸ್ ವೇಟ್ ಫಾರ್ 2-3 ಡೇಸ್. ಮತ್ತು ಏನಾದರೂ ನಾನು ಕಾಲ್ ಮಾಡ್ತೀನಿ. ಇನ್ನೂ 1 ಡೇ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ. ಅವರು ಚೆನ್ನಾಗಿ KEಯಿಂದ ಇನ್ಫಾರ್ಮೇಷನ್ ತೊಗೊಂಡು ನಮಗೆಲ್ಲ ಹೇಳಲೇಬೇಕು. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಕ್ಲಿಯರ್ ಆಯಿತಾ? ನೀವು ನಿಮ್ಮ KCET ಮೇಲೆ ಫೋಕಸ್ ಮಾಡಿ. ಇವೆಲ್ಲ ಡಿಸ್ಟ್ರಾಕ್ಷನ್ ಬರ್ತಾನೆ ಇರ್ತವೆ. ಬಟ್ ನಥಿಂಗ್ ಕ್ಯಾನ್ ಬಿ ಡನ್. ಸೆಕೆಂಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಕೂಡ ಬರೆಯೋಣ. ಮತ್ತು ಏನಾದರೂ ಆದರೆ, ಯಾಕಂದರೆ ಮೆಜಾರಿಟಿ ಪೀಪಲ್ ಆರ್ ರೈಟಿಂಗ್. ಸೊ ಈ ರೀತಿಯಾಗಿ ಅವ್ರು ನ್ಯೂ ರೂಲ್ಸ್ ತೊಗೊಂಬಂದರೆ ಅಫಿಷಿಯಲಿ ಹೇಳಲೇಬೇಕು ಅವರು. ಆ್ಯಂಡ್ ಆಲ್ಸೋ ದೇ ಶುಡ್ ಪುಟ್ ಇನ್ ಯೂಟ್ಯೂಬ್ ಚಾನಲ್ ಅವರ KE ಪ್ರಧಿಕಾರ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಬೇಕಾಗತ್ತೆ. ಬಿಕಾಸ್ ಕ್ಲಿಯಾರಿಟಿ ಬೇಕಲ್ಲ. ಹೀಗೆ ಒಂದು ಬ್ರೋಕಿಯರ್ನಲ್ಲಿ ಕೊಟ್ಟರೆ ತುಂಬ ಜನ ಅದನ್ನು ಓದಿರಲ್ಲ, ತುಂಬ ಪ್ರಾಬ್ಲಮ್ಗಳಾಗ್ತವೆ. ಸೊ ಮೋಸ್ಟ್ ಪ್ರೊಬಬ್ಲಿ ಹಾಗೆ ಏನಾದರೂ ಇದ್ದರೆ ಅವ್ರು ತಿಳಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡೋಣ, ಇನ್ನೊಂದು 1 ದಿನ ಬಿಟ್ಟು ನಾನು ಕಾಲ್ ಮಾಡ್ತೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಬಾಯ್ ಬಾಯ್.